ನಮಸ್ಕಾರ ಸ್ನೇಹಿತರೆ. ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಅಶ್ವಮೇಧಿಕ ಪರ್ವ. ಧರ್ಮರಾಜನ ರಾಜ್ಯಭಾರ ಪ್ರಾರಂಭವಾಯಿತು. ಪ್ರಜಾಜನರು ಹರ್ಷಿತರಾದರು. ಧರ್ಮಮೂರ್ತಿಯೇ ಸಾಕಾರವೆತ್ತಿ ಯುಧಿಷ್ಠಿರನ ರೂಪಿನಲ್ಲಿದ್ದಂತೆ ಭಾಸವಾಯಿತು. ಕೌರವನ ಆಳ್ವಿಕೆ ಕೆಟ್ಟದಾಗಿರಲಿಲ್ಲ, ಆದರೆ ಪಾಂಡವರ ಮೇಲಿನ ಸಹೋದರ ದ್ವೇಷದಿಂದಾಗಿ ಪ್ರಜೆಗಳು ಬೇಸತ್ತು ಹೋಗಿದ್ದರು. ಅರಮನೆಯಲ್ಲಿಯ ಅಂತಃಕಲಹಗಳಿಂದಾಗಿ ಅಶಾಂತಿ ಕೋಲಾಹಲ ಉಂಟಾದರೆ ಅದು ಜನತೆಯ ಮೇಲೆ ಪರಿಣಾಮವಾಗುತ್ತದೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಮಳೆಯಿಂದಾಗಿ ಉಂಟಾದ ನೆರೆಯು ಸಾವಿರಾರು ಮನೆಗಳನ್ನು ಒಮ್ಮೆಗೆ ಹಾಳುಗೆಡವಿದರೂ ನೀರಿಳಿದ ನಂತರ ಅಲ್ಲಿಯ ಭೂಮಿ ಫಲವತ್ತಾಗುತ್ತದೆ. ಹಾಗೆಯೇ ಪ್ರಳಯೋಪಾದಿಯಲ್ಲಿ ನಡೆದ ಕುರುಕ್ಷೇತ್ರ ಮಹಾಯುದ್ಧದ ತರುವಾಯ ಧರ್ಮರಾಜನ ಶ್ರೇಷ್ಠ ಆಳ್ವಿಕೆಯಿಂದಾಗಿ ಶಾಂತಿಯ ವಾತಾವರಣ ಹರಡಿತು. ಶ್ರೀಕೃಷ್ಣನ ಪೂರ್ಣಾನುಗ್ರಹ, ಧರ್ಮಜನ ಸದ್ಗುಣ, ಭೀಮಾರ್ಜುನರ ಪರಾಕ್ರಮದಿಂದಾಗಿ ಹಸ್ತಿನಾವತಿಯು ಇನ್ನೊಮ್ಮೆ ಭದ್ರ ಬುನಾದಿಯ ರಾಜಗದ್ದುಗೆಯಾಗಿ ಜನಸಾಮಾನ್ಯರೊಳಗೆ ಪರಸ್ಪರ ವಿಶ್ವಾಸ, ಗೌರವ ವರ್ಧಿಸಿತು. ಸುಭದ್ರವಾದ ರಾಜ್ಯಾಡಳಿತ ಇದ್ದರೂ ಕಿರೀಟ ಹೊತ್ತ ಪಾಂಡವಾಗ್ರಜನಿಗೆ ಚಿತ್ತ ಸ್ವಾಸ್ಥ್ಯ ಇರಲಿಲ್ಲ. ಹಲವಾರು ಋಷಿಮುನಿಗಳಿಂದ, ಪಿತಾಮಹನಿಂದ, ಸ್ವಯಂ ಶ್ರೀಕೃಷ್ಣನಿಂದ ಸಮಾಧಾನದ ವಚನಗಳನ್ನು ಆಲಿಸಿದ್ದರೂ ಮತ್ತೆ ಮತ್ತೆ ಮನಸ್ಸು ಬಂಧುಹತ್ಯಾ ವಿಚಾರದಲ್ಲಿ ಕೊರಗಿತು. ಧೃತರಾಷ್ಟ್ರ ಗಾಂಧಾರಿಯರನ್ನು ನೋಡಿದಾಗ ದುಃಖ ಇಮ್ಮಡಿಯಾಯಿತು. ವಿದುರಾದಿಗಳ ಸಮಯೋಚಿತವಾದ ವಿವೇಕದ ವಾಕ್ಯಗಳು ಚಿತ್ತಕ್ಕೆ ಕೇವಲ ಕ್ಷಣಕಾಲ ನೆಮ್ಮದಿಯನ್ನು ನೀಡಿದವು. ಪಟ್ಟಾಭಿಷೇಕವಾದ ಹಲವು ದಿವಸಗಳಾದ ಮೇಲೆ ಹಸ್ತಿನಾವತಿಯ ಅರಮನೆಗೆ ಭಗವಾನ್ ವೇದವ್ಯಾಸರು ಸಂದರ್ಶನವಿತ್ತರು. ಯಮನಂದನನು ಋಷಿಗಳ ಚರಣಾರವಿಂದಕ್ಕೆ ಶಿರಬಾಗಿ ನಮಿಸಿದನು. ಅನೇಕರಿಂದ ಉಪದೇಶಿಸಲ್ಪಟ್ಟರೂ ಜೀವನದಲ್ಲಿ ತಾನು ಉತ್ಸಾಹರಹಿತನಾಗಿದ್ದೇನೆ, ಇದಕ್ಕೇನು ಮಾಡಲಿ, ದಾರಿಯೇ ತೋಚುವುದಿಲ್ಲ ಎಂದು ಪ್ರಾರ್ಥಿಸಿಕೊಂಡನು. ಚಕ್ರವರ್ತಿ, ಈ ಅವಾಂತರಗಳಿಗೆ ನೀನು ಕಾರಣ ಎನ್ನುವ ಮನೋದುಃಖವಾಗಲಿ ಶಂಕೆಯಾಗಲಿ ಕಾಡಬಾರದು. ಪಾಪದ ಲೇಪನ ನಿನಗಿಲ್ಲವಾದುದರಿಂದ ಧರ್ಮಾತ್ಮನಾದ ನೀನು ಅಂಜಿಕೊಳ್ಳುವ ಅಗತ್ಯವಿಲ್ಲ. ಶಾಸ್ತ್ರಗಾರರು ಬಂಧು ಹತ್ಯಾದೋಷವನ್ನು ನಿವಾರಿಸಿಕೊಳ್ಳಲು ಕ್ಷತ್ರಿಯರಿಗೆ ಅಶ್ವಮೇಧ ಯಾಗವನ್ನು ಮಾಡಲು ಸೂಚನೆಯನ್ನಿತ್ತಿದ್ದಾರೆ. ರಾಜಧರ್ಮೋಕ್ತವಾಗಿ ಮಾಡಿದ ಈ ಮಹಾಯಜ್ಞದಿಂದ ಪಾಪವು ಕಳೆದು ಹತ್ಯೆಯಾಗಲ್ಪಟ್ಟವರಿಗೆ ವೀರ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಭೀಮಾರ್ಜುನರಂತಹ ಪರಾಕ್ರಮಿಗಳು ನಿನ್ನಲ್ಲಿ ಇರುವಾಗ ಈ ಯಾಗವನ್ನು ಕೈಗೊಳ್ಳಲು ಯಾವ ಭಯವೂ ಇಲ್ಲ. ಅಶ್ವಮೇಧವನ್ನು ಮಾಡುವುದಿದ್ದರೂ ಹೇರಳವಾದ ಧನ ಸಂಪತ್ತಿನ ಅವಶ್ಯಕತೆ ಇದೆ. ಈ ಮಹಾಯಜ್ಞಕ್ಕೋಸ್ಕರ ವಿಪುಲವಾದ ಐಶ್ವರ್ಯ ರಾಶಿಯೇ ಒಂದೆಡೆ ಸುರಕ್ಷಿತವಾಗಿದೆ. ಮುಂದಿನ ವಿಷಯ ಮರುತ್ತನ ಮಹಾಯಜ್ಞ. ರವಿವಂಶಜನಾದ ಮರುತ್ತನು ಮಹಾಯಜ್ಞವೊಂದನ್ನು ಗೈಯಲು ದೇವಗುರುಗಳಾದ ಬೃಹಸ್ಪತಿಯನ್ನು ವಿನಂತಿಸಿಕೊಂಡನು. ಆದರೆ ಬೃಹಸ್ಪತಿಯು ಸಮ್ಮತಿಯನ್ನು ಸೂಚಿಸಲಿಲ್ಲ. ದುಃಖಿತನಾದ ಅರಸನ ಮನೋಇಂಗಿತವನ್ನು ಕಂಡು ತ್ರಿಲೋಕ ಸಂಚಾರಿಯಾದ ನಾರದರು ಬೃಹಸ್ಪತಿಯ ಸಹೋದರನಾದ ಸಂವರ್ತನಿಂದ ಯಾಗವನ್ನು ನೆರವೇರಿಸಲು ಸೂಚನೆಯನ್ನಿತ್ತರು. ಕಾಶಿ ಕ್ಷೇತ್ರದಲ್ಲಿ ಅವಧೂತನಾಗಿದ್ದ ಸಂವರ್ತನಲ್ಲಿ ತೆರಳಿ ತನ್ನ ವಾಂಛಿತವನ್ನು ಕೈಗೂಡಿಸುವಂತೆ ಪ್ರಾರ್ಥಿಸಿದನು. ಸಂವರ್ತನು ಪ್ರಥಮತಃ ಒಪ್ಪದಿದ್ದರೂ ಬಹು ಬಗೆಯಿಂದ ಕಾಡಿ ಬೇಡಿದ ಮೇಲೆ ಸಮ್ಮತಿ ಇತ್ತನು. ಸಂವರ್ತನನ ಅಪ್ಪಣೆಯಂತೆ ಹಿಮಾಲಯದ ಸುತ್ತಮುತ್ತ ಯಜ್ಞ ನಡೆಸಲು ಮರುತ್ತ ರಾಜನು ನಿಶ್ಚಯಿಸಿ ಅವಶ್ಯವಾದ ವ್ಯವಸ್ಥೆಗಳಾದವು. ಬೃಹಸ್ಪತಿಗೆ ಯಜ್ಞ ನಡೆಯುವ ವಿಷಯ ತಿಳಿದು ಹತಾಶನಾಗಿ ಇಂದ್ರನಲ್ಲಿಗೆ ಬಂದು ದೂರಿಟ್ಟನು. ಯಜ್ಞ ತನ್ನಿಂದಲೇ ಆಗುವ ಹಾಗೆ ರಾಯಭಾರವನ್ನು ನಡೆಸುವಂತೆ ಅಪೇಕ್ಷಿಸಿದನು. ಇಂದ್ರನ ಆಜ್ಞಾನುಸಾರವಾಗಿ ಮರುತ್ತ ರಾಜನಲ್ಲಿಗೆ ಅಗ್ನಿಯು ಆಗಮಿಸಿ ಮನ ಒಪ್ಪಿಸಲು ಪ್ರಯತ್ನಿಸಿದನು. ಈ ಮಹತ್ತಾದ ಯಜ್ಞದ ಫಲ ಪ್ರಾಪ್ತಿಯಾಗಬೇಕಾದರೆ
ಸರ್ವ ವೇದ ಪಾರಂಗತನಾದ ಬೃಹಸ್ಪತಿಯೇ ನಿರ್ವಹಿಸಬೇಕು. ಇಲ್ಲದಿದ್ದರೆ ಇಷ್ಟಾರ್ಥ ಸಿದ್ಧಿಯಾಗಲಾರದು. ಸಾತ್ವಿಕನಾದ ಆ ಮಹಾರಾಜನು ನಡೆದ ಘಟನೆಯನ್ನು ಸವಿವರವಾಗಿ ಅಗ್ನಿಯೊಡನೆ ನಿವೇದಿಸಿ, ಇಂದ್ರನು ತನ್ನ ಮೇಲೆ ಮುನಿಸಾಗಬಾರದು, ಸುರರ ಒಡೆಯನಾದ ದೇವೇಶನು ಪ್ರಸನ್ನನಾಗಿ ನಮ್ಮನ್ನು ಅನುಗ್ರಹಿಸಬೇಕು ಎಂದು ಕೇಳಿಕೊಂಡನು. ಆಗ ಸಂವರ್ತನು, ರಾಜ, ನಿನ್ನ ಅಪೇಕ್ಷೆಯಂತೆ ಯಾಗ ನಿರ್ವಹಿಸಲು ನಾನು ಬಂದಿರುತ್ತೇನೆ. ನನ್ನ ಅಭಿಪ್ರಾಯವನ್ನು ಲಕ್ಷ್ಯವಿಟ್ಟು ಕೇಳು. ನೀನೇನು ನ್ಯಾಯ ಧರ್ಮ ಮೀರಿ ನಡೆಯುವವನಲ್ಲ. ಯಾಗದಲ್ಲಿ ಅಗ್ನಿಯನ್ನು ಅರ್ಚಿಸಿ ಅವನ ಮೂಲಕ ಸುಮನಸರಿಗೆ ಹವಿರ್ಭಾಗವನ್ನು ನೀಡುವುದು ಪದ್ಧತಿಯಾಗಿದೆ. ಅಗ್ನಿರಾಜನು ನಮ್ಮೊಂದಿಗೆ ಸಹಕರಿಸದಿದ್ದರೆ ಯಾಜಕರು ಅರಣಿಯನ್ನುಜ್ಜಿ ಅಗ್ನಿಯನ್ನು ಹುಟ್ಟಿಸಲು ಶಕ್ತರು. ಇದನ್ನು ಅವರಿಬ್ಬರೂ ಮನದಲ್ಲಿ ಇಟ್ಟುಕೊಂಡಿರಲಿ. ಅಗ್ನಿಯು ಮರುತ್ತರನಲ್ಲಿಂದ ಹಿಂತಿರುಗಿ ಬಂದು ನಡೆದ ಸಂಭಾಷಣೆಯನ್ನು ವಿವರಿಸಿದನು. ಇಂದ್ರನು ಮರಳಿ ಪ್ರಯತ್ನವನ್ನು ಮಾಡುವ ಉದ್ದೇಶದಿಂದ ಧೃತರಾಷ್ಟ್ರನೆಂಬ ಗಂಧರ್ವನನ್ನು ಕಳುಹಿಸಿದನು. ಇಂದ್ರನ ಆಜ್ಞೆಯನ್ನು ಮೀರಿದರೆ ಆತನು ರಾಜನ ಸರ್ವನಾಶವನ್ನು ಮಾಡಲು ಶಕ್ತನಿರುವುದಾಗಿ ನೆನಪಿಸಿದನು. ಮರುತ್ತ ರಾಜನು ಗಂಧರ್ವನನ್ನು ಕುರಿತು, ಅಯ್ಯ, ದೇವತೆಗಳನ್ನು ಹರ್ಷಗೊಳಿಸುವ ಈ ಯಾಗದಲ್ಲಿ ನನಗೆ ನಿರ್ದಿಷ್ಟವಾದ ಕಾಮಿತಗಳೇನಿಲ್ಲ. ಸ್ವರ್ಗಾಧಿಪತಿಯು ಭಾವೋದ್ರೇಕಗೊಳ್ಳಬಾರದು ಎನ್ನುವ ವಿನಂತಿಯನ್ನು ಮುಂದಿಡುತ್ತಿದ್ದೇನೆ. ಅವನ ಅನುಗ್ರಹವು ಮುಖ್ಯ ಎಂದನು. ಗಂಧರ್ವನು ಹೋಗಿ ರಾಜನ ಅಭಿಪ್ರಾಯವನ್ನು ವಿವರಿಸಿದನು. ಮಹೇಂದ್ರನಿಗೆ ಮಾನಭಂಗವಾದಂತಾಯಿತು. ದೇವತೆಗಳ ದಂಡಿನೊಂದಿಗೆ ಯಾಗಶಾಲೆಯನ್ನು ಪ್ರವೇಶಿಸಿದನು. ಮರುತ್ತ ರಾಜ ಅಗ್ನಿ ಮತ್ತು ಗಂಧರ್ವನೊಂದಿಗೆ ಆದೇಶವನ್ನು ಕಳುಹಿಸಿದರೂ ನನ್ನ ಆದೇಶವನ್ನು ಉಪೇಕ್ಷೆ ಮಾಡಿದೆ. ಈಗಿಂದೀಗಲೇ ಈ ಯಜ್ಞವನ್ನು ಧ್ವಂಸ ಮಾಡುತ್ತೇನೆ ಎಂದು ಕೈಯಲ್ಲಿರುವ ವಜ್ರಾಯುಧವನ್ನು ಎತ್ತಿ ಹಿಡಿದನು. ಋತ್ವಿಜರು, ಬ್ರಾಹ್ಮಣರು, ಸಭಿಕರು ಬೆದರಿ ಬೆಂಡಾಗಿ ದೇವೇಂದ್ರನನ್ನು ಪ್ರಾರ್ಥಿಸಿದರು. ಆದರೆ ಸಂವರ್ತನು ಮಾತ್ರ ಒಂದಿಷ್ಟು ವಿಚಲಿತನಾಗಲಿಲ್ಲ. ಬೊಗಸೆಯಲ್ಲಿ ಉದುಕವನ್ನು ಮಂತ್ರಿಸಿ ದೇವತೆಗಳ ಮೇಲೆ ಪ್ರೋಕ್ಷಿಸಿದನು. ಆ ಮಂತ್ರೋದಕದ ಮಹಿಮೆ ವಿವರಿಸಲಸದಳ. ಎಲ್ಲರೂ ನಿಶ್ಚೇಷ್ಟಿತರಾದರು. ಅದನ್ನು ಕಂಡ ಸಂಸ್ಕಾರದ ಸಾಕಾರ ಮೂರ್ತಿಯಂತಿದ್ದ ಮರುತ್ತ ರಾಜನಿಗೆ ಪರಮಾಶ್ಚರ್ಯವಾಗಿ ಮನಸ್ಸಿನಲ್ಲಿ ಉದ್ವೇಗ ಉಮ್ಮಳಿಸಿತು. ಯಾವ ಸುಮನಸರ ತೃಪ್ತಿಗೋಸ್ಕರ ಯಾಗವನ್ನು ಮಾಡುತ್ತಿರುವೆನೋ ಅವರೇ ದಿಗ್ಬಂಧನಕ್ಕೆ ಒಳಗಾಗಿದ್ದಾರೆ. ನಮ್ಮ ಮನದ ಉದ್ದೇಶವು ದೇವತೆಗಳನ್ನು ವ್ಯಾಕುಲಚಿತ್ತರನ್ನಾಗಿ ಮಾಡುವುದಿಲ್ಲ. ಹೀಗೆ ಚಿಂತಿಸಿ ಸಂವರ್ತನದಲ್ಲಿ ಇನ್ನೊಮ್ಮೆ ದೇವತೆಗಳಿಗೆಲ್ಲ ಬಂಧನ ವಿಮೋಚನೆಯಾಗುವಂತೆ ಮಾಡಲು ರಾಜನು ಪ್ರಾರ್ಥಿಸಿದನು. ಆಗಲಿ ಮಹಾರಾಜ, ನಿನ್ನ ಮನಸ್ಸು ವಿಶಾಲವಾಗಿದೆ. ನಿನ್ನ ಬಯಕೆಯಂತೆ ಮಾಡುತ್ತೇನೆ ಎಂದು ಪುನಃ ಮಂತ್ರಜಲವನ್ನು ಪ್ರೋಕ್ಷಿಸಿ ಅವರನ್ನು ವಿಮೋಚನೆಗೊಳಿಸಿದನು. ಅದರಿಂದಾಗಿ ಎಲ್ಲರೂ ಉತ್ಸಾಹಭರಿತರಾದರು. ಇಂದ್ರನು ಅರಸನನ್ನು ಮೈದಡವಿ, ರವಿವಂಶಜ, ಯಾಗ ಮಾಡಲು ಹೊರಟ ನಿನ್ನ ಚಿತ್ತದ ದೃಢತೆಯನ್ನು, ಶ್ರದ್ಧೆಯನ್ನು ಪರೀಕ್ಷಿಸುವುದಕ್ಕಾಗಿ ಮಾಡಿರುವೆ ಅಲ್ಲದೆ ಇನ್ನಿತರ ದುರುದ್ದೇಶ ಇದರ ಹಿಂದೆ ಇಲ್ಲ. ಸಂವರ್ತನ ತಪೋಶಕ್ತಿಯನ್ನು ಮೆಚ್ಚಿದ್ದೇನೆ. ಪ್ರಾರಂಭಿಸಿದ ಮಹಾಯಜ್ಞವು ನಿರಾತಂಕವಾಗಿ ನಡೆಯಲಿ. ನಾವು ಪ್ರತ್ಯಕ್ಷವಾಗಿ ನಮ್ಮ ಹವಿರ್ಭಾಗವನ್ನು ಸ್ವೀಕರಿಸುತ್ತೇವೆ. ಯಶೋವಂತನಾಗಿ ಬಾಳು. ಸಂವರ್ತನನ ಕೀರ್ತಿ ಸಂವರ್ಧಿಸಲಿ ಎಂದು ಅನುಗ್ರಹಿಸಿ ಇಂದ್ರನು ಸುರನೊಂದಿಗೆ ಅಂತರ್ಧಾನನಾದನು. ಯಜ್ಞ ವಿಜೃಂಭಣೆಯಿಂದ ಸಾಗಿತು. ಭೂಸುರರನ್ನು ಅನ್ನಪಾನಾದಿಗಳಿಂದ, ದಾನ ದಕ್ಷಿಣೆಗಳಿಂದ ರಾಜನು ಸಂತುಷ್ಟಿಗೊಳಿಸಿದನು. ಸ್ವರ್ಗವಾಸಿಗಳಾದ ದೇವತೆಗಳು ಹರ್ಷಚಿತ್ತರಾದರು. ಜನತಾ ಜನಾರ್ದನನ ಪೂಜೆ ಭರದಿಂದ ಸಾಗಿತು. ಬೇರೆ ಬೇರೆ ಊರುಗಳಿಂದ ಬಂದಿದ್ದ ವಿಪ್ರಸ್ತೋಮವು ತಾವು ಪಡೆದಿದ್ದ ಐಶ್ವರ್ಯವನ್ನು ಹೊರಲಾಗುವಷ್ಟು ಒಯ್ದು ಮತ್ತೆಲ್ಲವನ್ನು ಅಲ್ಲಿಯೇ ಬಿಟ್ಟು ಹೋದರು. ಅದೇ ಸುವರ್ಣ ರಾಶಿಯು ಪ್ರಕೃತಿಯಲ್ಲಿ ಈಗ ಹಿಮಾಲಯದ ತಪ್ಪಲಲ್ಲಿ ಭೂಗತವಾಗಿದೆ. ಅದನ್ನು ತರಿಸಿಕೊಂಡು ಅಶ್ವಮೇಧವನ್ನು ಪ್ರಾರಂಭಿಸು ಎಂದು ವ್ಯಾಸರು ಆದೇಶಿಸಿದರು. ಧರ್ಮರಾಯನಿಗೆ ಇನ್ನೊಂದು ಸಂಶಯ ಉತ್ಪತ್ತಿಯಾಯಿತು. ಬ್ರಾಹ್ಮಣರಿಗೋಸ್ಕರ ಕೊಡಲ್ಪಟ್ಟ ಐಶ್ವರ್ಯವನ್ನು
ತಾನು ಉಪಯೋಗಿಸಬಹುದೇ ಎಂಬ ಅಭಿಪ್ರಾಯ ಬಲವಾಯಿತು. ವ್ಯಾಸರು ಅವನನ್ನು ಸಮಾಧಾನಪಡಿಸಿ, ಅಯ್ಯ, ಹೀಗೆಲ್ಲ ಕ್ಷಣ ಕ್ಷಣಕ್ಕೂ ಅನುಮಾನಿಸಬೇಡ. ಯಥೇಚ್ಛವಾಗಿ ಬೇಕಾಗುವ ಸಂಪತ್ತನ್ನು ಒಯ್ದು ಉಳಿದಿರುವುದನ್ನು ಹಿಮಾಲಯದ ತಪ್ಪಲಲ್ಲಿ ಪರೋಪಕಾರಕ್ಕಾಗಿ ಮತ್ತು ಲೋಕಹಿತಕ್ಕಾಗಿ ಅವರು ತ್ಯಜಿಸಿರುತ್ತಾರೆ. ಮೇಲಾಗಿ ನನ್ನ ಈ ಯಜ್ಞವು ಜಗತ್ತಿನ ಕಲ್ಯಾಣಕ್ಕಾಗಿ ಜರುಗಲ್ಪಡುತ್ತದೆ. ಅದನ್ನು ಉಪಯೋಗಿಸುವುದರಲ್ಲಿ ಯಾವ ಪ್ರಮಾದವೂ ಇರುವುದಿಲ್ಲ. ಭೂಮಿಯ ಮೇಲೆ ಎಷ್ಟೇ ಮಳೆ ಸುರಿದರೂ ತನಗೆ ಬೇಕಾಗುವಷ್ಟು ಮಾತ್ರ ಹೀರಿಕೊಂಡು ಉಳಿದುದನ್ನು ಸಮುದ್ರಕ್ಕೆ ಕಳಿಸುವಂತೆ ಆ ವಿಪ್ರರು ಸಂತೃಪ್ತಿಯಿಂದ ಬಿಟ್ಟು ಹೋಗಿದ್ದಾರೆ. ಧಾರಾಳವಾಗಿ ಅದನ್ನು ವಿನಿಯೋಗಿಸಬಹುದು. ರಾಜ, ಅಶ್ವಮೇಧ ಯಾಗವು ಇನ್ನಿತರ ಯಾಗಗಳಂತಲ್ಲ. ನಿರ್ದಿಷ್ಟ ಲಕ್ಷಣವುಳ್ಳ ಅಶ್ವವನ್ನು ಹುಡುಕಬೇಕು. ಪ್ರಾರಂಭದಲ್ಲಿ ಅದನ್ನು ಪೂಜಿಸಿ 1 ಸಂವತ್ಸರ ಧಾರುಣಿಯಲ್ಲಿ ಸಂಚಾರಕ್ಕಾಗಿ ಅಟ್ಟಬೇಕು. ಯಾವನೇ ಆಗಲಿ ವಿಕ್ರಮದಿಂದ ಅದನ್ನು ಬಂಧಿಸಿದರೆ ಬೆಂಗಾವಲಿಗೆ ಹೋದ ಪರಾಕ್ರಮಿಗಳು ಯುದ್ಧವನ್ನು ಗೈದು ಜಯಿಸಬೇಕು. ಯಾಗದ ಕುದುರೆಯು ಸ್ವೇಚ್ಛೆಯಿಂದ ವಿಹರಿಸುವಂತಾಗಲಿ. ಈ ಭೂಮಿಯಲ್ಲಿ ಯಾಗಯೋಗ್ಯವಾದ ಅಶ್ವವು ಭದ್ರಾವತಿ ನಗರದಲ್ಲಿ ಯವನಾಶ್ವ ರಾಜನ ಬಳಿ ಇದೆ. ಬಾಹುಬಲವುಳ್ಳ ನಿನ್ನ ಸಹೋದರರನ್ನು ಈ ಕಾರ್ಯಕ್ಕೆ ನಿಯೋಜಿಸು. ನಿಮ್ಮ ಪ್ರಯತ್ನ ಸಾಗಲಿ. ಶ್ರೀಕೃಷ್ಣನ ಅನುಗ್ರಹವು ಖಂಡಿತ ದೊರಕುತ್ತದೆ. ಹೀಗೆ ಹೇಳಿ ಭಗವಾನ್ ವೇದವ್ಯಾಸರು ಆಶೀರ್ವದಿಸಿ ಹೊರಟು ಹೋದರು. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.